ಎಕ್ಸಾಮ್ ಬರೆಯೋಕೆ ಬಂದಿದ್ದ ಹುಡುಗರು ಗಲಾಟೆ ಮಾಡಿಕೊಂಡ್ರು ಅಂತ ಪೊಲೀಸರು ಏನೂ ಅರಿಯದ ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಒಂದರ್ಥದಲ್ಲಿ ಯಾರೋ ಮಾಡಿದ್ದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆಗಿತ್ತು. ಆಮೇಲೆ ಹುಡುಗರು ರಿಲೀಸ್ ಕೂಡ ಆಗಿದ್ರು. ಆದ್ರೆ ತಪ್ಪು ಮಾಡಿದ ಪೊಲೀಸರು ಆರಾಮಾಗಿಯೇ ಇದ್ರು. ಆದ್ರೀಗ ನ್ಯೂಸ್ ಫಾಸ್ಟ್ ಮಾಡಿದ ವರದಿಯಿಂದ ಈ ಕೇಸ್ಗೆ ಮರುಜೀವ ಸಿಕ್ಕಿದೆ. ಎಸ್ಎಸ್ಎಲ್ಸಿ ಅಂದ್ರೆ ಜೀವನದ ಪ್ರಮುಖ ಘಟ್ಟ, ಮಕ್ಕಳ ಭವಿಷ್ಯಕ್ಕಾಗಿ ಬುನಾದಿ ಹಾಕೋ ಹಂತ. ಆದ್ರೆ ಇಂಥ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋವಾಗ್ಲೇ ಮಕ್ಕಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ರಾತ್ರೋರಾತ್ರಿ ಮಕ್ಕಳ ಮೇಲೆ ಎಫ್ಐಆರ್ ದಾಖಲಿಸಿ ರಿಮೈಂಡ್ ರೂಮ್ಗೆ ಕಳಿಸಿದ್ರು. ಆದ್ರೆ ಈ ವಿಚಾರದಲ್ಲಿ ಪೊಲೀಸರು ಅವಸರ ಮಾಡಿದ್ರು ಅನ್ನೋದು ರಿವೀಲ್ ಆಗಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನೋ ಅರೆಸ್ಟ್ ಮಾಡಿ ಮಕ್ಕಳ ಭವಿಷ್ಯದ ಜೊತೆ ಆಟವಾಡಿದ್ರು. ಅಂದು ಪೊಲೀಸರ ಎಸಗಿದ ಪ್ರಮಾದಕ್ಕೆ ಆ ಮಕ್ಕಳ ಪೋಷಕರು ಕೂಡ ಕಂಗಾಲಾಗಿದ್ರು. ಮಕ್ಕಳಿಗೆ ಏನಾಯ್ತೋ ಏನೋ ಅಂತ ಆತಂಕಗೊಂಡಿದ್ರು. ಕೊನೆಗೆ ಮಕ್ಕಳನ್ನ ರಿಲೀಸ್ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ಇದೇ ಟಾಪ್ 3ಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಈಗ ಎಸ್ಎಸ್ಎಲ್ಸಿ ಮಕ್ಕಳ ಅರೆಸ್ಟ್ ಕೇಸ್ಗೆ ಮರುಜೀವ ಸಿಕ್ಕಿದೆ. ಆ ಕೇಸ್ ಅಪ್ಡೇಟ್ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ಈ ಕೇಸ್ ಹಿನ್ನೆಲೆ ಏನು ಅಂತ ಒಂದ್ಸಾರಿ ನೋಡ್ಬಿಡಿ. ಎಸ್ಎಸ್ಎಲ್ಸಿ ಎಕ್ಸಾಮ್ ದಿನ ವಿದ್ಯಾರ್ಥಿಗಳ ನಡುವೆ ಗಲಾಟೆ. ಮಾರ್ಚ್ 27 ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇತ್ತು. ಎಸ್ಎಸ್ಎಲ್ಸಿ ಎಕ್ಸಾಮ್ ಅಂದ್ಮೇಲೆ ಒಂದು ಸ್ಕೂಲ್ನ ವಿದ್ಯಾರ್ಥಿಗಳು ಮತ್ತೊಂದು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೆಯುವುದು ಸಹಜ. ಹೀಗೆ ಸಾರಕ್ಕಿ ಸ್ಕೂಲ್ನಲ್ಲಿ ಎಕ್ಸಾಮ್ ನಡೆಯುವಾಗ ಸಾರಕ್ಕಿ ಮತ್ತು ರಾಗಿಗುಡ್ಡ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಎಕ್ಸಾಮ್ ಹಾಲ್ನಲ್ಲೇ ಕೆಲವು ವಿದ್ಯಾರ್ಥಿಗಳು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರಂತೆ. ಬ್ಯಾಗ್ ಇಡೋ ವಿಷಯಕ್ಕೆ ಕಿತ್ತಾಡ್ಕೊಂಡ್ರು ಎನ್ನಲಾಗ್ತಿದೆ. ಈ ಗಲಾಟೆಯಲ್ಲಿ ಸಾರಕ್ಕಿ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು, ತಲೆಗೆ ಪೆಟ್ಟು ಬಿದ್ದ ಹಿನ್ನೆಲೆ ಕೆಲವು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಂತೆ. ಈ ನಡುವೆ ಮಕ್ಕಳ ಗಲಾಟೆಯಿಂದ ಭಯಭೀತರಾದ ಶಾಲೆ ಸಿಬ್ಬಂದಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ವಿಷಯ ತಿಳಿದು ಶಾಲೆ ಬಳಿ ಬಂದ ಪೊಲೀಸರು ರಾಗಿಗುಡ್ಡ ಶಾಲೆಯ ಯೂನಿಫಾರ್ಮ್ ಧರಿಸಿದ್ದ 5 ಜನ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ರು. ಈ ಕೇಸ್ನಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಪೊಲೀಸರು ಅರೆಸ್ಟ್ ಮಾಡಿದ್ದ ವಿದ್ಯಾರ್ಥಿಗಳು ಗಲಾಟೆಯಲ್ಲಿ ಭಾಗಿನೇ ಆಗಿರ್ಲಿಲ್ಲ ಅನ್ನೋ ಆರೋಪ ಇದೆ. ಯಾರೋ ಮಾಡಿದ ಗಲಾಟೆಗೆ ಮತ್ಯಾರನ್ನೋ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಪೋಷಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಸಹ ಸದ್ಯ ಬಂಧಿಸಿರುವ ವಿದ್ಯಾರ್ಥಿಗಳೇ ಹಲ್ಲೆ ಮಾಡಿರುವುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿಲ್ವಂತೆ. ಹಲ್ಲೆ ಮಾಡಿದವರ ಗುರುತು ಪತ್ತೆ ಹಚ್ಚೋಕೆ ಸಾಧ್ಯವಾಗದ ಸಾರಕ್ಕಿ ಸ್ಟೂಡೆಂಟ್ಸ್ ಹಲ್ಲೆ ಮಾಡಿದವರು ರಾಗಿಗುಡ್ಡ ಶಾಲೆಯ ಯೂನಿಫಾರ್ಮ್ ಧರಿಸಿದ್ರು ಅಂತ ಹೇಳಿದ್ದಾರಂತೆ. ಆ ಆಧಾರದಲ್ಲಿ ಎಕ್ಸಾಮ್ ಬರೆದು ಬರ್ತಿದ್ದ ರಾಗಿಗುಡ್ಡ ಶಾಲೆಯ ವಿದ್ಯಾರ್ಥಿಗಳ ಪೈಕಿ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಪೋಷಕರು ಕಿಡಿಕಾರಿದ್ರು. ಆದ್ರೆ ಇದೆಲ್ಲ ಆದ್ಮೇಲೆ ಅವತ್ತು ನೈಟೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಾಲ ಮಂದಿರಕ್ಕೂ ಕರೆದುಕೊಂಡು ಹೋಗಿ ಬಿಡ್ಲಾಗಿತ್ತು. ಬಳಿಕ ಅಸಲಿ ವಿಚಾರ ಗೊತ್ತಾದಾಗ ಮಕ್ಕಳನ್ನ ರಿಲೀಸ್ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಈ ಕೇಸ್ಗೆ ಮತ್ತೆ ಮರುಜೀವ ಬಂದಿದೆ. ಘಟನೆಯ ಬಗ್ಗೆ ಏಪ್ರಿಲ್ 2ರಂದು ನ್ಯೂಸ್ ಫಸ್ಟ್ ನಲ್ಲಿ ಸುದೀರ್ಘವಾಗಿ ವರದಿ ಪ್ರಸಾರವಾಗಿತ್ತು. ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರವಾದ ಅದೇ ದಿನ ರಾತ್ರಿ ಬಾಲ ಮಂದಿರದಲ್ಲಿದ್ದ ಮಕ್ಕಳನ್ನ ಬಿಡುಗಡೆ ಮಾಡಲಾಗಿತ್ತು. ಇದೀಗ ಆ ಕೇಸ್ ಮರು ತನಿಖೆ ನಡೆಸಿ ಕರ್ತವ್ಯ ಲೋಪ ಎಸಗಿದ್ದ ಪೊಲೀಸರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿ ಪೋಷಕರು ಹಾಗೂ ಸಾಮಾಜಿಕ ಹೋರಾಟಗಾರರು ದೂರು ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ಆಯುಕ್ತರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ಶಾಲೆಯಲ್ಲಿ ಸಿಸಿಟಿವಿ ಇದೆ. ಆದ್ರೆ ಪೊಲೀಸರು ಗಲಾಟೆ ಆಗಿದ್ಯೋ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡದೆ ಏಕಾಏಕಿಯಾಗಿ ಮಕ್ಕಳನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರು. ಅತ್ತ ಪೋಷಕರಿಗೂ ಕೂಡ ಭಯ ಹುಟ್ಟಿಸಿದ್ರು. ಆತಂಕಗೊಂಡ ಪೋಷಕರು ಠಾಣೆಗೆ ಹೋದ್ರೆ ಅಲ್ಲೂ ಕೂಡ ಪೊಲೀಸರ ವರ್ತನೆ ಸರಿಯಾಗಿರ್ಲಿಲ್ವಂತೆ. ಹೀಗಾಗಿ ತಪ್ಪು ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಆಗ್ರಹ ಹೆಚ್ಚಾಗಿದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯೋಕೆ ಹೋಗಿದ್ದ ವಿದ್ಯಾರ್ಥಿಗಳು ಅರೆಸ್ಟ್ ಆಗಿದ್ರು. ಮಾಡದ ತಪ್ಪಿಗೆ ಆರೋಪಿಗಳಾಗಿ ಬಾಲ ಮಂದಿರ ಸೇರಿದ್ರು. ಬಟ್ ಕರ್ತವ್ಯ ಲೋಪದ ಆರೋಪ ಹೊತ್ತ ಪೊಲೀಸರ ನೆತ್ತಿ ಮೇಲೆ ಕಾನೂನಿನ ಕುಣಿಕೆ ನೇತಾಡೋಕೆ ಶುರುವಾಗಿದೆ. ಕೇಸ್ ಮರು ತನಿಖೆಯ ಕೂಗು ಜೋರಾಗಿದೆ. ಯಾರೇ ತಪ್ಪು ಮಾಡಿದ್ರು ಈ ಏರಿಯಾದವರೇ ತಪ್ಪು ಮಾಡಿದ್ದಾರೆ ಅಂತ
ದ್ವೇಷಿಸೋದು ಇದೆಯಲ್ಲ ಅದು ತಪ್ಪದು. ನಾನು ಅದು ತೀವ್ರವಾಗಿ ಖಂಡಿಸ್ತೀನಿ. ಯಾಕಂದರೆ ನಾನು ಒಬ್ಬ ಸ್ಲಮ್ ಏರಿಯಾದಲ್ಲೇ ಹುಟ್ಟಿ ಬೆಳೆದಂಥವನು. ನೀವು ಸ್ಲಮ್ಗಳಂದಿದ ತಕ್ಷಣವೇ ಇಲ್ಲೇ ಅಪರಾಧ ಮಾಡ್ತಾರೆ ಅನ್ನೋದು ಇದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ಹಾಗಾಗಿ ನಾವೆಲ್ಲ ಸಂಘಟನೆಯವರು ಸುಮಾರು 10ಕ್ಕಿಂತ ಹೆಚ್ಚು ಸಂಘಟನೆಗಳು ಸೇರಿಕೊಂಡು ನಾವು ಪೊಲೀಸ್ ಸ್ಟೇಷನ್ ವಿರುದ್ಧನೂ ದೂರು ಕೊಡೋಕ್ಕೆ ಹೋಗ್ತಾಯಿದ್ವಿ. ಮತ್ತು ಯಾರು ತಪ್ಪಿತಸ್ಥರು, ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರಲ್ಲ, ಅವ್ರ ವಿರುದ್ಧ, ಮಕ್ಕಳ ವಿರುದ್ಧ ದೂರು ದಾಖಲಿಸಿದಾರಲ್ಲ, ಅವ್ರ ವಿರುದ್ಧ ಕೂಡ ದೂರು ಕೊಡ್ತಾಯಿದ್ವಿ. ಮತ್ತು ನಮಗೆ ನ್ಯೂಸ್ ಫಸ್ಟ್ ಚಾನಲ್ ಅವರು ಯಾವಾಗ ನ್ಯೂಸ್ನ ಪ್ರಚಾರ ಮಾಡಿದ್ರೋ ನಮ್ಗೆ ಆವಾಗಾಯಿತು SSLC ಮಕ್ಕಳು ವಿದ್ಯಾರ್ಥಿಗಳು ಏನು ತಪ್ಪು ಮಾಡಿರ್ತಾರೆ ಅನ್ನೋದನ್ನು ಇವರು ಆಲೋಚನೆ ಮಾಡಬೇಕಾಯ್ತು. ಏಕಾಏಕಿ ಇವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕ್ಬಿಡ್ತಾರೆ ಅಂದರೆ ಹೆಂಗೆ? ಅದು ಭಾಳ ದೊಡ್ಡ ತಪ್ಪು. ಹಾಗಾಗಿ ನಾನು ಇದನ್ನು ಕೂಡ ತೀವ್ರವಾಗಿ ವಿರೋಧಿಸ್ತೀವಿ. ಅದೇನೇ ಹೇಳಿ, SSLC ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನ ಅರೆಸ್ಟ್ ಮಾಡಿ ಬಾಲ ಮಂದಿರದಲ್ಲಿ ಇರಿಸಿದ JP ನಗರ ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಿದೆ.